ಹಾಯ್ ಹಲೋ ನಮಸ್ಕಾರ. ಉತ್ತರ ಕರ್ನಾಟಕದ ಬೆಲ್ಲದ ಪಾಯಸ ಹೇಗೆ ಮಾಡೋದು ಅಂತ ತಿಳ್ಕೊಂಡು ಬರೋಣ ಬನ್ನಿ ಈ ವಿಡಿಯೋದಲ್ಲಿ. ಹಾಯ್ ಫ್ರೆಂಡ್ಸ್, ಇವತ್ತಿನ ದಿನ ನಾನು ಬೆಲ್ಲದಲ್ಲಿ ಪಾಯಸ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ಬೆಲ್ಲ ಹಾಕ್ಕೋಬೇಕು. ಅದಾದಮೇಲೆ ಬೆಲ್ಲ ತೊಯ್ಯಷ್ಟು ತಾನೇ ನೀರು ಹಾಕಬೇಕು, ಜಾಸ್ತಿ ಏನು ಹಾಕಬಾರ್ದು. ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು, ಕಡಿಮೆ ಬೇಕು. ಇವಾಗ ನಾ ಮಾಡ್ತಾ ಇರೋದು 4ರಿಂದ 5 ಜನಕ್ಕೆ ಆಗೋಷ್ಟು ಅಷ್ಟೇ. ಅದೇ ರೀತಿಯಾಗಿ ಈ ಬೆಲ್ಲ ಕಣ್ಣು ಎಲ್ಲ ಕರಗೋವರೆಗೂ ಕಾಯಿಸ್ಬೇಕು. ಯಾವುದೇ ಕಾರಣಕ್ಕೂ ಗಂಟು ಮಾತ್ರ ಕುದಬಾರ್ದು. ಈ ಥರ ಇವಾಗ ಇದು ಕುದೀತಾ ಇದೆ. ಇದು ಕುದೀಲಿ. ಸೈಡಲ್ಲಿ ಹಾಲು ಕಾಯಿಸ್ಕೋಬೇಕು. ಯಾವುದೇ ರೀತಿಯಾಗಿ ಹಾಲು ನೊರೆ ಬರದೇ ಇರೋ ಥರ ಹಾಕಬೇಕು. ನೊರೆದು ಹಾಲನ್ನ ಹಾಕಬಾರ್ದು. ನೆಕ್ಸ್ಟು ಗೋಡಂಬಿ ಬಾದಾಮನ್ನು ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಶಾವಿಗೆ ಕೂಡ ಹುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಹಾಗೆ ಬಿಟ್ಟರೆ ತಳ ಹಿಡ್ಕೊಳ್ಳುತ್ತೆ. ಇಷ್ಟಕ್ಕೆ 2ರಿಂದ 2.5 ಸ್ಪೂನು ಪುಟಾಣಿ ಹಿಟ್ಟು ಬೇಕಾಗುತ್ತೆ. ಆಮೇಲೆ ಹೇಳ್ತೀನಿ ಹಾಕೋವಾಗ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಯಾವ ಥರ ಕುದೀತಾ ಇದೆ ಅಂತ. ಈ ಥರ ಆಗಬೇಕು. ಗಂಟು ಉಳ್ಕೊಳ್ಬಾರ್ದು. ಎಲ್ಲ ಕಂಪ್ಲೀಟಾಗಿ ಗಂಟು ಹೋಗಬೇಕು. ಇದಕ್ಕೆ ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡಬಾರ್ದು. ನೀರು ಹಾಕಿದರೆ ಗಟ್ಟಿ ಆಗಿಬಿಡುತ್ತೆ. ನಾ ಮಾಡೋ ಪಾಯಸ ಇದು ಯಾವಾಗ ಎಷ್ಟೊತ್ತಿಟ್ಟು ಗಟ್ಟಿ ಆಗಲ್ಲ. ನೋಡಿದ್ರೆ ಫ್ರೆಂಡ್ಸ್, ಇವಾಗ ಇದಕ್ಕೆ ಹಾಲು ಹಾಕೋ ಟೈಮು. ಹಾಲು ಹಾಕೋವಾಗ ಲೋ ಫ್ಲೇಮಲ್ಲಿ ಇಟ್ಟರೂ ಪರವಾಗಿಲ್ಲ, ಆಫ್ ಮಾಡಿ ಹಾಕಿದ್ರೂ ಪರವಾಗಿಲ್ಲ. ಆದರೆ ಜಾಸ್ತಿ ಕುದಿಯುವಾಗ ಮಾತ್ರ ಹಾಲು ಹಾಕಬೇಡಿ. ಯಾಕೆಂದರೆ ಅದು ಹಾಲು ಬಿಸಿ ಇರುತ್ತೆ, ಬೆಲ್ಲನೂ ಬಿಸಿ ಇರುತ್ತಲ್ವ, ಹೊಡೆದ್ರೂ ಹೊಡಿಬೋದು, ಚಾನ್ಸಸ್ ಇರುತ್ತೆ. ಹಾಗೆ ರೀತಿ ಆಫ್ ಮಾಡಿ ಹಾಕಿರ್ತೀನಿ ನಾನು ಹಾಲನ್ನು. 4ರಿಂದ 5 ಜನ ಹಾಫ್ ಲೀಟ್ರ್ ಹಾಲು ಬೇಕಾಗುತ್ತೆ. ಜಾಸ್ತಿ ಮಾಡಿದರೆ ಜಾಸ್ತಿ ಕ್ವಾಂಟಿಟಿ ಬೇಕಾಗುತ್ತೆ, ಹಾಲು ಹಾಕೋಬೋದು. ಹಾಲು ಹಾಕ್ಬಿಟ್ಟು 1ರಿಂದ 2 ಸರಿ ಚಮಚ ಆಡಿಸ್ಬೇಕು. ಆಡಿಸಿದ ಮೇಲೆ ಗ್ಯಾಸ್ ಆನ್ ಮಾಡಬೇಕು. ಲೋ ಫ್ಲೇಮಲ್ಲಿ ಇಟ್ಟು ಹಾಕಿದರೆ ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಒಂದು ಸೈಡಲ್ಲಿ ಕುದಿ ಬಂತ ಅಂದರೆ ಇದಕ್ಕೆ ನಾನು 2ರಿಂದ 3 ಸ್ಪೂನ್ ಆಗೋಷ್ಟು ಪುಟಾಣಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಬೆಲ್ಲ ಹಾಕಿದ ಹಾಲು ಒಂದು ಕುದಿಬೇಕು. ಪುಟಾಣಿ ಹಿಟ್ಟು ಹಾಕಿದ ಮೇಲೆ ಒಂದು ಕುದಿಬೇಕು. ಯಾವುದೇ ಕಾರಣಕ್ಕೂ ನೀರನ್ನು ಹಾಕಕ್ಕೆ ಹೋಗಬೇಡಿ. ನೀರನ್ನು ಹಾಕಿದರೆ ಗಟ್ಟಿ ಆಗುತ್ತೆ. ಫ್ರೆಂಡ್ಸ್, ಇವಾಗ ನಾವು ಇದಕ್ಕೆ ಪುಟಾಣಿ ಹಿಟ್ಟನ್ನು ಆ್ಯಡ್ ಮಾಡ್ಬೋದು. ಇವಾಗ ಇದು ಕೂಡ 2 ಕುದಿಬೇಕು. ಇವಾಗ ಇದನ್ನು ಹಾಗೆ ಬಿಡೋಕೆ ಹೋಗಬೇಡಿ. ಯಾಕೆಂದರೆ ಹಾಗೆ ಬಿಟ್ಟರೆ ಪುಟಾಣಿ ಹಿಟ್ಟು ಹಾಕಿರ್ತೀರಲ್ವಾ, ಗಂಟಾಗೋ ಚಾನ್ಸಸ್ಸು ಇರುತ್ತೆ. ಅದಕ್ಕಾಗಿ ಸ್ವಲ್ಪ ಚಮಚದಿಂದ
ಕೈ ಆಡಿಸ್ತಾನೆ ಇರಿ. ಹಾಲು ಬೆಲ್ಲ ಕೂಡ ಈ ರೀತಿ ಆಗಬೇಕು ಫ್ರೆಂಡ್ಸ್, ಅಂದರೆ ಚೆನ್ನಾಗಿ ಪಾಯಸ ಚೆನ್ನಾಗಿ ಬರುತ್ತೆ. ಇಷ್ಟುವರೆಗೂ ಕುದೀತಾ ಇದೆ ಅಂದರೆ ಸ್ವಲ್ಪ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಿ. ಉಕ್ಕೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಸ್ವಲ್ಪ ಕೈ ಆಡಿಸ್ತಾನೆ ಇರಿ. ಇವಾಗ ಇದು ಕೂಡ ನೀವು ತುಪ್ಪನೂ ಆ್ಯಡ್ ಮಾಡ್ಕೋಬೋದು, ಏಲಕ್ಕಿ ಹಾಕ್ಕೋಬೋದು. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಕುದೀತಾ ಇದೆ ಅಂತ. ಇವಾಗ ಇದಿಷ್ಟು ಕುದ್ರೆ ಸಾಕು. ನಾವು ಇವಾಗ ಇದಕ್ಕೆ ಶಾವಿಗೆಯನ್ನು ಹಾಕೋಬೇಕು. ಏಲಕ್ಕಿ ನೀವೇನು ಇಂಗ್ರೀಡಿಯೆಂಟ್ಸ್ ಹಾಕೋದಿದ್ರು ಇವಾಗ ಇದಕ್ಕಿಂತ ಮುಂಚೆನೇ ಹಾಕೋಬೇಕು. ಆಮೇಲೆ ಶಾವಿಗೆ ಹಾಕಿಂದು ಏನು ಹಾಕೋಬಾರ್ದು. ನೆಕ್ಸ್ಟು ಗೋಡಂಬಿ ದ್ರಾಕ್ಷಿ ಹಾಕಿ ಪಾಯಸ ಕಂಪ್ಲೀಟ್ ಆಗುತ್ತೆ. ಏನು ಹಾಕೋದಿದ್ರು ಇಷ್ಟರೊಳಗೇನೆ ಹಾಕಬೇಕು. ಯಾವುದೇ ರೀತಿ ಗಂಟಾಗಲ್ಲ. ಇದು ಕಂಪ್ಲೀಟ್ ಆದಮೇಲೆ ಕೆಳಗಡೆ ಇಳುವಾಗ ಒಂದು ಅರ್ಧ ಕಪ್ನಷ್ಟು ತಣ್ಣೀರು ಹಾಕಿ ಕೆಳಗಡೆ ಇಳಿಸ್ಬಿಟ್ರೆ ಪಾಯಸ ಯಾವಾಗ ಗಟ್ಟಿ ಆಗೋಲ್ಲ, ಹಾಗೇ ಇರುತ್ತೆ. ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ರೆ ಪಾಯಸ ಕಂಪ್ಲೀಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟು ತೆಳುವಾಗಿರ್ಬೇಕು ಫ್ರೆಂಡ್ಸ್. ಇದು ಜಾಸ್ತಿ ಗಟ್ಟಿ ಮಾಡೋಕ್ಕೆ ಹೋಗಬೇಡಿ, ಜಾಸ್ತಿ ಶಾವಿಗೆನೂ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪನೇ ಶಾವಿಗೆ ಹಾಕಿ ಇದಾದಮೇಲೆ ತಣ್ಣಗಾದ್ಮೇಲೆ ಕರೆಕ್ಟಾಗಿ ಅದು ಪಾಯಸ ರೀತಿ ಬರುತ್ತೆ. ಜಾಸ್ತಿ ಇದಿರುತ್ತಲ್ಲ ಹಾಗಾಗಿ ತೆಳು ಕಾಣಿಸುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಬೆಲ್ಲ ಪಾಯಸನ ಯಾವ ಥರ ಮಾಡೋದಂತ. ಹೀಗೆ ಕೂಡ ನಿಮ್ಮಲ್ಲಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.